ವಿತೌಟ್ ಓವನ್ ಅಲ್ಫಾಮಾ, ಅದೇ ಥರ ವಿತೌಟ್ ಆಯಿಲ್ ಮಯೋನೀಸ್ ಹೇಗೆ ಮಾಡೋದು ಯೋಚನೆ ಮಾಡ್ತಿದ್ದೀರಾ? ಒಂದು ಸತಿ ಈ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಿವಿಂಗ್ ಎ ರೈನ್ಬೋ. ದಿಸ್ ಇಸ್ ಯುವರ್ ಶ್ರೇಣಿ ಬಿಬೋ. ಫ್ರೆಂಡ್ಸ್, ಅಲ್ಫಾಮಾ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೀರಾ? ಓವನ್ ಇಲ್ಲದೇನೂ ಅಲ್ಫಾಮಾ ಮಾಡ್ಬೋದು, ಅದೇ ಥರ ಕೆಂಡ ಇಲ್ಲದೇನೂ ಅಲ್ಫಾಮಾ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಯಾವುದೇ ಥರ ಚಿಕನ್ ಪೀಸಸ್ ತಗೊಳ್ಳಿ. ನಾನಂತೂ ಇಲ್ಲಿ ಲೆಗ್ ಪೀಸು ಮಕ್ಕಳಿಗೆ ತುಂಬ ಇಷ್ಟ ಅಂತೇಳಿ ಅದನ್ನೇ ತಗೊಂಡಿದ್ದೀನಿ. ಯಾವುದೇ ಪೀಸ್ ತಗೊಂಡ್ರು ನೀವು ಸ್ವಲ್ಪ ದೊಡ್ಡ ಪೀಸಸ್ ತಗೊಳ್ಳಿ. ಚೆಸ್ಟ್ ಪೀಸ್ ಯಾವುದಾದ್ರೂ ಪರವಾಗಿಲ್ಲ, ದೊಡ್ಡ ಪೀಸ್ ತಗೊಳ್ಳಿ. ಹೀಗೆ ಅದನ್ನು ಒಂದು ನೈಫ್ ತಗೊಂಡು ಬರೆ ಮಾಡಿ ಇಟ್ಕೊಳ್ಳಿ. ಮಸಾಲೆ ಹಿಡಿಯೋಕ್ಕೆ ತುಂಬ ಚೆನ್ನಾಗೋದು. ಈಗ ನಮಗೆ ಒಂದು ಮಸಾಲೆ ರೆಡಿ ಮಾಡೋಣ. ಅದಕ್ಕೆ ನಾವು 3-4 ಲವಂಗ, 2 ಚಕ್ಕೆ, ಅದೇ ಥರ 1 ಟೀ ಸ್ಪೂನಷ್ಟು ಪೆಪ್ಪರ್, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ದೊಡ್ಡ ಜೀರಿಗೆ, ಸೋಂಪು ಅಂತ ಹೇಳ್ತೀವಲ್ಲ ಅದು, ಅದೇ ಥರ 1-2 ಏಲಕ್ಕಿ. ನನ್ನ ಹತ್ರ ಏಲಕ್ಕಿ ಇರಲಿಲ್ಲ ಅಂಥೇಳಿ ಏಲಕ್ಕಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದೇ ಥರ ನಾವು ಒಣಗಿದ ಮೆಣಸು ಚಿಲ್ಲಿ ಏನಿದೆ ಅದನ್ನು ನಾವು ತಗೊಳ್ಳೋಣ. ಕಾಶ್ಮೀರಿ ಚಿಲ್ಲಿ ಆದರೆ 6-7 ಕಾಶ್ಮೀರಿ ಚಿಲ್ಲಿ ತೊಗೋಬೋದು. ಒಂಥರ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಅದನ್ನು ನಾವು ಫ್ರೈ ಮಾಡಿಕೊಂಡು ಹೀಗೆ ಪೌಡರ್ ಮಾಡಿ ಇಟ್ಕೋಬೇಕು. ಈಗ ನಮಗೊಂದು ಪೇಸ್ಟ್ ರೆಡಿ ಮಾಡಬೇಕು. ಅದಕ್ಕೆ ನಾವು ಒನಿಯನ್, ಟೊಮೆಟೊ, ಜಿಂಜರ್ ಗಾರ್ಲಿಕ್, ಅದೇ ಥರ ಸ್ವಲ್ಪ ಪುದೀನ ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ಕೋತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಬಟನ್ನ ಪ್ರೆಸ್ ಮಾಡಿ. ಈಗ ನಮಗೆ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಏನೇನು ಬೇಕು ಅಂತೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಹುಳಿ ಇಲ್ಲದೆ ಇರುವ ಮೊಸರನ್ನ ತಗೊಳ್ಳಿ. ಅದೇ ಥರ ಅದಕ್ಕೆ ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್ ಮತ್ತು ನಾವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಆ ಪೌಡರ್, ಮತ್ತು ಸ್ವಲ್ಪ ಗರಂ ಮಸಾಲೆ ಇಷ್ಟನ್ನು ಹಾಕಿ. ಚಿಲ್ಲಿ ಪೌಡರ್ ನಮಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ದರೆ ಅದನ್ನೇ ಹಾಕಿ, ಚೆಂದ ಕಲರ್ ಬರುತ್ತೆ. ಅದೇ ಥರ ನಾವು ಆನಿಯನ್ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದನ್ನು ಸಹ ಆ್ಯಡ್ ಮಾಡಿ. ಅದೇ ಥರ 1 ಟೀ ಸ್ಪೂನಷ್ಟು ವಿನಿಗರ್ನ ಆ್ಯಡ್ ಮಾಡಿ. ನಿಮ್ಮ ಹತ್ರ ಲೆಮನ್ ಜ್ಯೂಸ್ ಇದೆ ಅಂತ ಹೇಳಿದರೆ ಅದನ್ನು ಸಹ ಹಾಕ್ಬೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ನೀವು ಇದೇ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಸಹ ಕಮೆಂಟ್ ಮಾಡಬೇಕು. ನಿಮಗೆಲ್ಲನೂ ಅಲ್ಫಾಮಾ ಇಷ್ಟನಾ ಅಂತನಾದರೂ ಹೇಳ್ಬೇಕು. ಫ್ರೆಂಡ್ಸ್, ಈಗ ನೋಡಿ ನಾನು ಎಲ್ಲ ಪೀಸಸ್ಗೂ ತುಂಬ ಚೆನ್ನಾಗಿ ಮಸಾಲೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಳಗಡೆ ನಾವು ಏನು ಬರೆ ಹಾಕಿದ್ದೀವಿ ಅದರೊಳಗಡೆ ಎಲ್ಲ ಸೇರಿಸಿ ಮಸಾಲೆ ಆ್ಯಡ್ ಮಾಡ್ಕೋಬೇಕು. ಆಗ ತುಂಬ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಫ್ರೆಂಡ್ಸ್, ಇದರಲ್ಲಿ ಏನು ಅಂತ ಹೇಳಿದರೆ ನಾವು ಓವರ್ ನೈಟ್ ಫುಲ್ಲು ಫ್ರಿಜ್ಜಲ್ಲಿ ಇಡಬೇಕು. ಆಗ ಮಾತ್ರ ಇದು ತುಂಬ ಚೆನ್ನಾಗಿ ಮಸಾಲೆ ಹಿಡಿದು ಚಿಕನ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲ ಅಂಥೇಳಿದರೆ ನಮಗೆ ಟೈಮ್ ಇಲ್ಲಪ್ಪ ಅಂಥೇಳಿದರೆ ಎಟ್ಲೀಸ್ಟ್ ಒಂದು 4-5 ಗಂಟೆನಾದರೂ ನಾವು ನೆನೆಸಿಡಲೇಬೇಕು. ಫ್ರೆಂಡ್ಸ್, ಈಗ ನೋಡಿ ನಾನು ಮಾರನೇ ದಿನ ಈಗ ತೆಗೆದಿದ್ದೀನಿ ಫ್ರಿಜ್ಜಿಂದ. ಈಗ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಪಾತ್ರೆ ಇಟ್ಕೊಂಡು ಅದಕ್ಕೆ ಬೇಕಾದಷ್ಟು ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಈ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ ಚಿಕನ್ನ, ಅದನ್ನು ನಾವೀಗ ಅದಕ್ಕೆ ಇಟ್ಬಿಡೋಣ. ಈಗ ನಮಗೆ ಒಂದು ಸಾಸ್ ರೆಡಿ ಮಾಡಬೇಕು. ಸ್ವಲ್ಪ ಒಂದು ಆಯಿಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ಆಯಿಲಲ್ಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ಬೇಕಾದಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ ಲೆಮನ್ ಜ್ಯೂಸ್ ಏನಿದೆ ಅದನ್ನು ಆ್ಯಡ್ ಮಾಡಿ. ಲೆಮನ್ ಜ್ಯೂಸ್ ಇಲ್ಲ ಅಂದರೆ ವಿನಿಗರ್ ಸಹ ಆ್ಯಡ್ ಮಾಡ್ಬೋದು. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಚಿಲ್ಲಿ ಫ್ಲೇಕ್ಸ್ ಮತ್ತು ಪೆಪ್ಪರ್ ಇಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಹೇಳಿದರೆ ಒಣಮೆಣಸನ್ನು ನಾವು ಪೌಡರ್ ಮಾಡಿಕೊಂಡು ಜೊತೆಗೆ ಪೆಪ್ಪರ್ ಸಹ ಹಾಕ್ಬಿಟ್ಟು ಹೀಗೆ ಚೆನ್ನಾಗಿ ಸಾಸ್ ಮಾಡಿ ಇಟ್ಕೋಬೇಕು. ನಾವು ಈ ಚಿಕನ್ ಏನಿಟ್ಟಿದ್ದು ಅದು ಫುಲ್ಲು ಸಿಮ್ಮಲ್ಲಿಟ್ಟು ನಾವು ಬೇಯಿಸಬೇಕು, ಇಲ್ಲಾಂದರೆ ಸೀದೋಗುತ್ತೆ. ನೋಡಿ, ನಾವು ಮುಕ್ಕಾಲು ಬೆಂದಾದಮೇಲೆ ಈ ಸಾಸ್ ಏನು ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ನಾವೀಗ ಅದ್ರ ಮೇಲೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಅದನ್ನು ತಿರುಗಿಸಿ ಮರಗಿಸಿ ಹಾಕಬೇಕು. ಫ್ರೆಂಡ್ಸ್, ನೀವಂತೂ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಪೇಸ್ಟನ್ನೆಲ್ಲ ನಾವು ಹಾಕ್ಬಿಟ್ಟು ಮತ್ತೆ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸಬೇಕು. ಈಗ ನೋಡಿ ಫ್ರೆಂಡ್ಸ್, ನಿಮ್ಮ ಹತ್ರ ಚಾರ್ಕೋಲ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಚಾರ್ಕೋಲ್ ಇರಲಿಲ್ಲ ಅಂಥೇಳಿ ನಾನು ಒಂದು ಚಿಪ್ಪನ್ನು ತೆಗೆದ್ಬಿಟ್ಟು ಒಲೆ ಮೇಲಿಟ್ಟು ಅದನ್ನು ಕಚ್ಚಿ ಚಾರ್ಕೋಲ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮದು ಈ ಚಿಕನ್ ಏನಿದೆ ಅದು ರೆಡಿಯಾಗಿದೆ. ಈಗ ನಮಗೆ ಹೋಟೆಲಲ್ಲಿ ಮಾಡುವ ಒಂದು ಫ್ಲೇವರ್ ಬೇಕು ಅಂತೇಳಿದರೆ ನಾವು ಅದಕ್ಕೆ ಈ ಥರ ಮಾಡಲೇಬೇಕು. ಇಲ್ಲ ಅಂತೇಳಿದರೆ ನಮಗೆ ಆ ಫ್ಲೇವರ್ ಸಿಗೋದಿಲ್ಲ. ಅಲ್ಫಾಮಗೆ ನೋಡಿ ಒಂದು ಫ್ಲೇವರ್ ಬರುತ್ತಲ್ಲ, ಆ ಫ್ಲೇವರ್ ಬೇಕು ಅಂತೇಳಿದರೆ ನಾವು ಇದೇ ಥರನೇ ಮಾಡಬೇಕು. ನೋಡಿ, ಈ ಚಾರ್ಕೋಲಿಗೆ ಸ್ವಲ್ಪ ಆಯಿಲ್ ಹಾಕಿ.
ಆಯಿಲ್ ಹಾಕ್ಬಿಟ್ಟು ಅದರೊಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ಚಾರ್ಕೋಲ್ ಹಾಕ್ಬಿಟ್ಟು ಮುಚ್ಚಿಡಬೇಕು. ಮುಚ್ಚಿಟ್ಟು ಚೆಂದ ಒಂದು 5ರಿಂದ 10 ನಿಮಿಷ ಫುಲ್ಲು ನಾನೀಗ ಸ್ಟವ್ನ ಏನು ಮಾಡಿದ್ದೀನಿ ಆಫ್ ಮಾಡಿಬಿಟ್ಟಿದ್ದೀನಿ. ಈ ಪಾತ್ರೆನ ಅದರೊಳಗಿಟ್ಟು ಮುಚ್ಚಿಟ್ಟರೆ ಸಾಕು. ಇದು ಚೆನ್ನಾಗಿ ಆ ಫ್ಲೇವರೆಲ್ಲ ಅದಕ್ಕೆ ಹಿಡ್ಕೊಳ್ಳುತ್ತೆ ಫ್ರೆಂಡ್ಸ್. ಈಗ ನಮಗೆ ಒಂದು ಮಯೋನಿಸ್ ಮಾಡೋಣ. ಮಯೋನಿಸ್ ಇಲ್ಲ ಅಂತ ಹೇಳಿದರೆ ನಮಗೆ ಅಲ್ಫಾಮ ಚೆನ್ನಾಗಾಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟು ಒಂದು ಬೌಲ್ ಆಗುವಷ್ಟು ಗೋಡಂಬಿನ ತಗೊಂಡು ಅದು ಕುದಿಯುವ ನೀರಿಗೆ, ಬಿಸಿ ನೀರಿಗೆ ಹಾಕ್ಬಿಟ್ಟು ಒಂದು 2 ಗಂಟೆಗಳ ಕಾಲ ನೆನೆಸಿಡಬೇಕು. ನೆನೆಸಿಟ್ಟು ಅದಕ್ಕೆ ಇಲ್ಲ ನೀವು ತಣ್ಣೀರಲ್ಲೇ ಹಾಕ್ತೀನಿ ಅಂತ ಹೇಳಿದರೆ ನೀವು ರಾತ್ರಿ ಹಾಕ್ಬಿಟ್ಟು ಬೆಳಿಗ್ಗೆ ಮಾಡ್ಬೋದು. ಅದೇ ಥರ ಈಗ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನಾವು ನೆನೆಸಿಟ್ಟ ಏನು ಗೋಡಂಬಿನ ನಾವು ನೆನೆಸಿಟ್ಟಿದ್ದೀವಲ್ಲ ಆ ನೀರನ್ನೇ ತಗೊಳ್ಳಿ. ಅರ್ಧ ಕಪ್ ಆಗುವಷ್ಟು ನೀರನ್ನು ತಗೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಇಷ್ಟನ್ನು ಹಾಕ್ಕೊಳ್ಳಿ. ಪೆಪ್ಪರ್ ನೋಡ್ಬಿಟ್ಟು ನಮಗೆ ಹಾಕ್ಕೊಳ್ಳೋಣ. ನಾನು ಒಂದು ಸ್ಪೂನ್ ಪೆಪ್ಪರ್ ತೊಗೊಂಡಿದ್ದೆ, ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ. ಮತ್ತು ಒಂದು 3 ಬೆಳ್ಳುಳ್ಳಿ ತಗೊಳ್ಳಿ ಸಾಕು. ಅದೇ ಥರ ಒಂದು ಅರ್ಧ ಕಪ್ ಆಗೋಷ್ಟು ವಿನಿಗರ್ ಇಷ್ಟನ್ನು ತಗೋಬೇಕು. ನಾನು ನೋಡಿ ಹಾಕೊಳ್ಳೋಣ ಅಂತೇಳಿ ಅರ್ಧ ಇಟ್ಟಿದ್ದೆ, ಬಟ್ ನಾನು ಅದನ್ನು ಫುಲ್ ಹಾಕಿದೆ ಫ್ರೆಂಡ್ಸ್. ಇದನ್ನು ಈಗ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಗ್ರೈಂಡ್ ಮಾಡಬೇಕು ಅಂತೇನಿಲ್ಲ, ಸ್ವಲ್ಪ ಗ್ರೈಂಡ್ ಮಾಡೋವಷ್ಟಿಗೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಇದೇ ಥರ ತುಂಬ ಚೆನ್ನಾಗಾಗುತ್ತೆ ವಿತೌಟ್ ಆಯಿಲ್. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿದರೆ ಸೂಪರಾಗಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡಿ. ಇದಾದರೆ ನಮಗೆ ಫ್ರಿಜ್ಜಲ್ಲಿ ಬೇಕಾದ್ರೆ ಸ್ಟೋರ್ ಮಾಡಿ ಬೇಕಾದರೆ ಇಡ್ಬೋದು. ಇದು ಫುಲ್ ಹೆಲ್ದಿಯಾಗಿ ಸಹ ಇರುತ್ತೆ. ಹಾಗಾಗಿ ನಮಗೆ ಯಾವಾಗ ಬೇಕಾದರೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಅಲ್ಫಾಮ ಫುಲ್ ಸೆಟ್ಟಾಗಿ ರೆಡಿಯಾಗಿದೆ ನೋಡಿ. ಮಸಾಲೆ ಎಲ್ಲ ಹೀರ್ಕೊಂಡು ಆಹಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಖಂಡಿತ ಟ್ರೈ ಮಾಡಲೇಬೇಕು. ತುಂಬ ಸಾಫ್ಟಾಗಿ ಬಂದಿದೆ. ಇವೆರಡಕ್ಕೂ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್. ನೀವು ಮಾತ್ರ ಟ್ರೈ ಮಾಡೋದಲ್ಲ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ, ಅವರು ಸಹ ಟ್ರೈ ಮಾಡಿ ನೋಡಲಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.